ಪ್ರಭು, ಕರುಣಿಕ ಬಸವರಾಜರು ಬಂದಿದ್ದಾರೆ. ಅಪ್ಪನೇ ಪ್ರಭು. ಮಹಾಮಂಡಲೇಶ್ವರಿಗೆ ಶರಣು, ಸರ್ವರಿಗೂ ಶರಣು. ಬನ್ನಿ ಬಸವೇಶ, ವಿಷಯವೇನು? ಮಹಾಪ್ರಭು, ರಾಷ್ಟ್ರದಲ್ಲಿ ಕ್ಷಾಮ ಬೇಗೆಯು ಹಬ್ಬುತ್ತಿರುವುದರಿಂದ ಪ್ರಜೆಗಳೆಲ್ಲರೂ ನಿರುದ್ಯೋಗಿಗಳಾಗಿ ಹೊಟ್ಟೆಗೆ ಕೂಳಿಲ್ಲದೆ ದುಡಿಯಲು ಪ್ರಾಣವಿಲ್ಲದೆ ಹೊರನಾಡನ್ನು ಸೇರುತ್ತಿರುವರೆಂದು ಎಲ್ಲ ಕಡೆ ಜನನಾಯಕರು ಮನವಿಯನ್ನು ಕಳಿಸಿದ್ದಾರೆ. ತೆಗೆದುಕೊಳ್ಳಿ ಮಹಾಪ್ರಭು. ಏನಿದು? ಕ್ಷೇಮವಾಗಿದ್ದ ನನ್ನ ರಾಜ್ಯದಲ್ಲಿ ಕ್ಷಮವಾದಿಯೇ? ಏನಿದು ಅನಾಹುತ? ಈಗೇನು ಮಾಡುವುದು? ಮಾಡುವುದೇನು ಮಹಾಪ್ರಭು? ವರ್ಣಾಶ್ರಮ ಧರ್ಮವನ್ನು ಅಲ್ಲಗಳೆದು ಬ್ರಾಹ್ಮಣತ್ವವನ್ನು ಹೀಯಾಳಿಸುತ್ತಿದ್ದರೆ ರಾಜ್ಯದಲ್ಲಿ ಕ್ಷಾಮ ಬಾಧೆ ಒಂದೇ ಏಕೆ? ಇನ್ನೂ ಅನೇಕ ಬಾಧೆಗಳು ಉಂಟಾಗಬಹುದು ಮಹಾಪ್ರಭು. ಆಸ್ಥಾನದ ಅಧಿಕಾರಿಗಳೇ ತಮ್ಮ ಯೋಗ್ಯತೆಯನ್ನು ಮರೆತು ಜಾತಿ ಪಂಥಗಳನ್ನು ತ್ಯಜಿಸಿ ಲಿಂಗ ಜಂಗಮರೆಂಬ ಭೇದವಿಲ್ಲದೆ ಹೊಲೆ ಮಾದಿಗರೊಂದಿಗೆ ವ್ಯವಹರಿಸುತ್ತಾ ಹೋದರೆ ಆಗುವ ಅವಸ್ಥೆಯೂ ಇಷ್ಟು. ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಪರಿಣಾಮವಿದು. ಮಂತ್ರಿಗಳೇ, ಒಣ ಚರ್ಚೆ ಮತ್ತು ಹೇಗಳು ಬೇಡ. ಕ್ಷಾಮಬಾಧೆಯ ನಿವಾರಣೆಗೆ ಯಾವುದಾದರೂ ಉಪಾಯವನ್ನು ಯೋಚಿಸಿ ಸೂಚಿಸಿರಿ. ಉಪಾಯ? ಬ್ರಾಹ್ಮಣರು ಸಂತುಷ್ಟರಾಗಿದ್ದರೆ ಬರಗಾಲ ಬರುವುದುಂಟೆ ಮಹಾಪ್ರಭು. ಸ್ವರತಿತ್ಯಾಗ ಮಾಡಿಸಿ ಬ್ರಾಹ್ಮಣರ ಮನಸ್ಸನ್ನು ತೃಪ್ತಿಪಡಿಸಬೇಕು. ಆವಾಗ ದೇವೇಂದ್ರನು ಪ್ರಸನ್ನನಾಗಿ ರಾಜ್ಯದಲ್ಲೆಲ್ಲ ಮಳೆಯಾಗಿ ಸಂಪತ್ಭರಿತವಾಗುವುದು ಮಹಾಪ್ರಭು. ಲಿಂಗ ಜಂಗಮರಿಗೆಲ್ಲ ಆಮಂತ್ರಣವಿತ್ತು ಕರೆಯಿಸಿ ಕುರಿ ಭೋಜನೆ ಧಾನ್ಯ ದಕ್ಷಿಣೆಯಿಂದ ಸಂತುಷ್ಟಪಡಿಸಿ ಆವಾಗ ಗುರು ಹಿರಿಯರ ಆಶೀರ್ವಾದದಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಪ್ರಭು. ನಿತ್ಯವೂ ಮಹಾಮಾತೆಯ ಸೇವೆ, ಆರಾಧನೆ, ಪ್ರಾರ್ಥನೆಗಳನ್ನು ನಡೆಸಬೇಕು. ನಮ್ಮ ರಾಜ್ಯದಲ್ಲೆಲ್ಲ ಪ್ರತಿಯೊಬ್ಬ ಪ್ರಜೆಗಳು ಇದರಲ್ಲಿ ಭಾಗಿಯಾಗಬೇಕೆಂದು ಡಂಗೂರ ಹೊಡಿಸಬೇಕು. ಅದೆಲ್ಲ ಸರಿ. ಇಂಥ ವಿಚಾರಿಗಳಿಗೆಲ್ಲ ನಮ್ಮ ಬಸವಣ್ಣನವರು ಒಪ್ಪುವರೇ? ಮಂಚನನವರೇ, ಪ್ರಜೆಗಳ ದುಃಖವನ್ನು ನಿವಾರಿಸುವ ಕಾಯಕವನ್ನು ನಾನು ವಿರೋಧಿಸುತ್ತೇನೆ, ಎಂದಿಗೂ ಇಲ್ಲ. ಆದರೆ ಗುರಿ ಭೋಜನ ಯಜ್ಞ ಯಾಗಾದಿಗಳಿಗೆ ಹಣ ಹಾಳು ಮಾಡುವುದಕ್ಕಿಂತ ಅದೇ ಹಣದಿಂದ ಪರಿಹಾರ ಕಾರ್ಯ ಕೈಗೊಳ್ಳುವುದು ಸೂಕ್ತವೆಂದು ಸೂಚಿಸುವೆನು. ಪರಿಹಾರ ಕಾರ್ಯಗಳೆಂದರೆ ನೀವು ಯಾವ ಉಪಾಯವನ್ನು ಸೂಚಿಸುವರೇ ಬಸವಯ್ಯ? ಮಹಾಪ್ರಭು, ಸರ್ವ ಪ್ರಜೆಗಳಿಗೂ ಕ್ಷಾಮಬಾಧೆ ನಿವಾರಣೆಯಾಗುವವರೆಗೂ ಸರಿ ಸಮಾನವಾಗಿ ದವಸ ಧಾನ್ಯಗಳು ಬೊಕ್ಕಸದಿಂದ ಸಿಗುವಂತೆ ಏರ್ಪಾಡು ಮಾಡಬೇಕು. ಸದ್ಯಕ್ಕೆ ಬೊಕ್ಕಸದಲ್ಲಿ ಒಂದು ಹಣ ಇರುವುದೇ? ಅರ್ಥ ಮಂತ್ರಿಗಳಾದ ತಮಗೆ ತಿಳಿದಿರತಕ್ಕ ವಿಷಯ ಅಲ್ಲವೇ? ಬಸವಣ್ಣನವರೇ, ಇಲ್ಲವೆಂದೇ ಈ ಪ್ರಶ್ನೆ ಕೇಳಿತು. ಹಾಗಾದರೆ ಈಗ ಈ ಕಠಿಣ ಸಮಸ್ಯೆಯನ್ನು ಬಿಡಿಸುವುದಂತೂ ಜೀರ್ಣೋದ್ಧಾರ ಕಾರ್ಯ ನಡೆದಿರುವ ಮಹಾಮಾತೆ ಮಂದಿರ ಹೊರ ಪ್ರಕಾರ ಅಗೆಯುತ್ತಿರುವಾಗ ಈ ಲಿಪಿಯು ಸಿಕ್ಕಿತು. ಸರ್ವ ಅಧಿಕಾರಿಗಳು ಇದನ್ನು ಸನ್ನಿಧಿಗೆ ಒಪ್ಪಿಸಲು ಆಜ್ಞಾಪಿಸಿದ್ದಾರೆ. ಇದನ್ನು ತೆಗೆದುಕೊಳ್ಳಿರಿ. ಎಂತ ವಿಚಿತ್ರ ಲಿಪಿ ಇದು! ಪಂಡಿತರೇ, ತಾವು ಸರ್ವಶಾಸ್ತ್ರ ವಿಶಾರದರು, ಇದನ್ನು ಓದಿ ನೋಡೋಣ.
ಭಾಷೆ ಇದ್ದಂತಿದೆ. ಪೈಶಾಚಿಕ ಭಾಷೆ. ಶಕ್ತರೆ, ಲೆಕ್ಕ ಪತ್ರಗಳನ್ನು ಬರೆಯುವ ತಾವು ಅನೇಕ ಲಿಪಿಗಳನ್ನರಿತಿರುವ ಪ್ರವೀಣರು. ನೋಡಿ, ಓದಿ ಅದನ್ನು. ಅಯ್ಯೋ ಮಹಾಪ್ರಭು, ಇದಾವನೋ ಉಪಲಬ್ಧವಿಲ್ಲದ ಲಿಪಿಯಂತೆ ಕಾಣುತ್ತಿದೆ ಪ್ರಭು. ಮಧುವರ್ಸರೆ, ತಾವು ಇದಾವನು ಸಣ್ಣ ಹುಡುಗರ ಆಟದ ಗೆರೆಗಳ ಸಾಲಿದ್ದಂತಿದೆ ಪ್ರಭು. ಮಂಚನ್ನ ಮಂತ್ರಿಗಳೇ, ತಾವು ಗಣನಿಕ ಬಸವರಾಜರು ಓದಬಲ್ಲರು. ಬಸವರಾಜರೇ, ತಾವು ಪ್ರಯತ್ನಿಸಿದರಾ? ಅಪ್ಪನೇ ಮಹಾಪ್ರಭು. ಅರ್ಥವಾಯಿತು ಮಹಾಪ್ರಭು. ಇದರಲ್ಲಿರೋ ಸಂದೇಶ ತಮಗೆ ಮಾತ್ರ ತಿಳಿಸಬೇಕಾದದ್ದು. ಆಗಲೇ ಹತ್ತಿರ ಬಂದು ಹೇಳಿ, ವಿಷಯವೇನು? ಇದು ನಿಜವೇ? ಮಹಾಪ್ರಭು, ಶಾಸನದಲ್ಲಿ ಬರೆದಿರುವುದನ್ನು ನಿವೇದಿಸಿರುವೆನು ಮಹಾಪ್ರಭು. ಆಗಲಿ, ಸತ್ಯಾಂಶವನ್ನು ಈಗಲೇ ನಿರ್ಣಯಿಸಿಕೊಳ್ಳೋಣ. ಯಾಕಂದರೆ ಸೇವಕರನ್ನು ಬರಮಾಡಿರಿ. ಎಲ್ಲಿರುವುದಂತೆ ಬಸವೇಶ? ಹಾಗೇಳಿ ತ್ವರೆ ಮಾಡಿ. ಇದ್ಯಾವ ಆಟ ಹೊಡೆದಿರಿ ಬಸವಣ್ಣ ಮಗನೇ? ಸಿಂಹಾಸನ ಎದುರಿನಲ್ಲಿ ಕೆರೆ ತೋರಿಸುವರೇನು? ಚನ್ನನವರೇ, ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನು ಸಿಗಬಹುದಲ್ಲವೇ? ಬಸವಣ್ಣನವರೇ, ಸಿಗದಿದ್ದರೆ ನಿಮಗಾಗುವ ಪರಿಣಾಮ ಏನೆಂಬುದನ್ನು ವಿಧಿ ಲಿಖಿತವನ್ನು ಅಳಿಸಬಲ್ಲವರಾರು? ಮುತ್ತು ರತ್ನಗಳು, ಅಪಾರವಾದ ಸಂಪತ್ತೇ ಇಲ್ಲಿ ಕೂಡಿದೆ. ಬಸವರಾಜರೇ, ಈ ಸಂಪತ್ ಬಾಂಡವೂ ನಿಮಗೆ ಸಲ್ಲಬೇಕಾದದ್ದು. ಇಲ್ಲ ಮಹಾಪ್ರಭು, ಊರ ಮುಂದೆ ಹಾಲು ಹಳ್ಳರಿ, ಒಡೆಯಾವಿನ ಬೆನ್ನ ಹತ್ತಲೇ ಕೈಯ, ಒಡೆಯಾವಿನ ಬೆನ್ನ ಹತ್ತಲೇ ಕೈಯ, ಒಡೆಯಾವಿನ ಬೆನ್ನ ಹತ್ತಲೇ, ಒಡೆಯಾವಿನ ಬೆನ್ನ ಹತ್ತಲೇ, ಊರ ಮುಂದೆ ಹಾಲು ಹಳ್ಳರಿ, ಊರ ಮುಂದೆ ಹಾಲು ಹಳ್ಳರಿ.
ನನಗೆ ಸಲ್ಲಬೇಕೆ? ಇಲ್ಲ ಮಹಾಪ್ರಭು, ಇದು ದೊರೆಯ ಹಣ. ದೊರೆಯು ಪ್ರಜೆಗಳಿಗೂ ಮೀಸಲಾಗಿರುವುದರಿಂದ ಈ ಹಣ ಪ್ರಜೆಗಳಿದೇ ಆಗಿದೆ. ನಮಗೂ ಪ್ರಜೆಗಳಿಗೂ ಸಲ್ಲತಕ್ಕದ್ದನ್ನು ನಾನು ತೆಗೆದುಕೊಂಡರೆ ಹರಮೆಚ್ಚುವನೇ. ಆದರೆ ಬಸವರಾಜರೇ, ನೀವು ಶಾಸನವನ್ನು ಓದಿ ತಿಳಿಸದಿದ್ದರೆ ನಮಗೆ ಸಂಪತ್ತು ಸಿಗುತ್ತಿತ್ತೆ. ಆ ಸ್ಥಾನದ ಸೇವಕನ ಕರ್ತವ್ಯವನ್ನು ನಾನು ನಿರ್ವಹಿಸಿದ್ದೇನೆ. ಅದಕ್ಕಾಗಿ ಸಂಭಾವನೆ ಸಲ್ಲಬೇಕಾಗಿಲ್ಲ. ಮಹಾರಾಜರು ಸಮ್ಮತಿಸುವುದಾದಲ್ಲಿ ಒಂದು ಯೋಜನೆಯನ್ನು ಮಾಡಬಯಸುತ್ತೇನೆ. ಆಗಲಿ ಬಸವರಾಜರೇ, ಅವಶ್ಯವಾಗಿ ತಿಳಿಸಿರಿ. ಮಹಾಪ್ರಭು, ಪ್ರಜೆಗಳನ್ನು ಮಕ್ಕಳೆಂದೆನಿಸಿ ಕಾಪಾಡುವುದೇ ರಾಜ್ಯನಾದವನ ಕರ್ತವ್ಯ. ಸದ್ಯ ರಾಜ್ಯದಲ್ಲಿ ಉಂಟಾದ ಕ್ಷಾಮಬಾಧೆ ನಿವಾರಣೆಗಾಗಿ ಈ ಅಪಾರ ಸಂಪತ್ತನ್ನು ವಿನಿಯೋಗಿಸಲು ಮಹಾರಾಜರು ಒಪ್ಪಿದಲ್ಲಿ ಇದರಂತ ಶ್ರೇಷ್ಠ ಕಾರ್ಯ ಬೇರೆ ಯಾವುದಿರುವುದು ಮಹಾಪ್ರಭು? ಆಹಾ, ಯೋಗ್ಯ ಸಲಹೆ ಬಸವರಾಜರೇ. ನಿಮ್ಮ ಈ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನನ್ನಲ್ಲಿ ಕರ್ತವ್ಯ ಜಾಗೃತಿಯನ್ನುಂಟು ಮಾಡಿದೆ. ಬಸವರಾಜರೇ, ನಮ್ಮೆಲ್ಲರ ನಗಲಿ ಸ್ವರ್ಗಸ್ಥರಾಗಿರುವ ನಿಮ್ಮ ಮಾವ ಬಲದೇವ ಮಹಾಮಂತ್ರಿಯ ಸ್ಥಾನವು ನಿಮ್ಮಿಂದಲೇ ಅಲಂಕೃತವಾಗಿದೆ. ಮಹಾಪ್ರಭು, ನನ್ನದೊಂದು ವಿನಂತಿ. ಆಗಲಿ, ತಿಳಿಸಿರಿ. ಮಾನವನ ಆತ್ಮೋನ್ನತೆಯಲ್ಲಿ ಧರ್ಮವೂ ಒಂದು. ಆ ಧರ್ಮಕ್ಕೆ ಚ್ಯುತಿ ಬಾರದಂತೆ ನಾನು ನಡೆದುಕೊಳ್ಳುವೆನು. ತಾವು ಸಹಕರಿಸಿಕೊಂಡು ಹೋಗಬೇಕು. ಆಗಲಿ, ಇಂದಿನಿಂದ ನೀವು ಕಲ್ಯಾಣದ ಮಹಾಮಂತ್ರಿಗಳು, ತಂಡ ನಾಯಕರು, ಪ್ರಜರ ಸಂಕಟಗಳನ್ನು ನೀಗಿಸಿ ರಾಜ್ಯದಲ್ಲಿ ಸುಖ ಶಾಂತಿಯನ್ನು ನೆಲೆಸುವಂತೆ ಮಾಡುವ ಕಾರ್ಯಭಾರವು ನಿಮ್ಮನ್ನೇ ಕೂಡಿದೆ. ಮಂತ್ರನ ಮಂತ್ರಿಗಳೇ,